ಹಾಸನ, ಹಾವೇರಿ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಯುವ ಸಮೂಹ ಸೇರಿದಂತೆ ವಯಸ್ಕರಲ್ಲೂ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ಆದರೆ ಈ ಹೃದಯಾಘಾತಕ್ಕೆ ಕಾರಣ ಏನು ಅಂತ ಉತ್ತರ ಹುಡುಕ್ತಾ ಹೋದಾಗ ಕೋವಿಡ್ ಅಂತ ಒಂದು ಅನುಮಾನ ಬರ್ತಾ ಇತ್ತು. ಆದರೆ ಕೋವಿಡ್ ಅಲ್ಲ. ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ. ICMR ಅದ್ರ ಜೊತೆಗೆ ಏಮ್ಸ್ ಅಧ್ಯಯನದಲ್ಲಿ ಮಹತ್ವದ ಅಂಶ ಬಯಲಾಗಿದೆ. ಜೀವನ ಶೈಲಿಯಿಂದಲೇ ವಯಸ್ಕರಲ್ಲಿ ಹೃದಯಾಘಾತ ಆಗ್ತಾ ಇದೆ. ಜೀವನ ಶೈಲಿಯಿಂದಲೇ ವಯಸ್ಕರಲ್ಲಿ ಈಗ ಹೃದಯಾಘಾತ ಆಗ್ತಾ ಇದೆ. ಹಠಾತ್ ಸಾವುಗಳ ವಿಷಯವನ್ನ ತನಿಖೆ ಮಾಡಲಾಗಿದೆ. ಇನ್ನು ಮೊದಲೇ ವ್ಯಕ್ತಿಗಳಲ್ಲಿದ್ದ ಆರೋಗ್ಯ ಸಮಸ್ಯೆಗಳಿಂದ ಈಗ ಸಾವು ಸಂಭವಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೋವಿಡ್ ವ್ಯಾಕ್ಸಿನ್ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದೆ. ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಅಂತ ಅಧ್ಯಯನದ ವರದಿ ಹೇಳ್ತಾ ಇದೆ. ICMR ಜೊತೆಗೆ ಏಮ್ಸ್ ಅಧ್ಯಯನದಲ್ಲೇ ಈಗ ಮಾಡಿರುವಂತಹ ಒಂದು ಅಧ್ಯಯನದ ವರದಿ ಈಗ ಹೇಳ್ತಾ ಇದೆ, ಜೀವನ ಶೈಲಿಯಿಂದಲೇ ವಯಸ್ಕರಲ್ಲಿ ಆಗ್ತಾ ಇರುವಂತಹ ಹೃದಯಾಘಾತ. ಜೀವನ ಶೈಲಿಯಿಂದ ಬರೀ ವಯಸ್ಕರಲ್ಲಿ ಅಷ್ಟೇ ಅಲ್ಲ, ಯುವಕರಲ್ಲಿ, ಮಕ್ಕಳಲ್ಲಿ ಏನೀಗ ಸಾಕಷ್ಟು ಜನ ಹೃದಯಾಘಾತ ಆಗ್ತಾ ಇದೆಯಲ್ಲ, ಅದಕ್ಕೆ ಕಾರಣ ICMR ಮತ್ತು ಏಮ್ಸ್ ಅಧ್ಯಯನದಲ್ಲಿ ಆಗ್ತಾ ಇರುವಂಥದ್ದು. ಇನ್ನು ಹಠಾತ್ ಸಾವುಗಳ ವಿಷಯವನ್ನು ತನಿಖೆ ಮಾಡಲಾಗಿದೆ. ಮೊದಲೇ ವ್ಯಕ್ತಿಗಳಲ್ಲಿದ್ದ ಆರೋಗ್ಯ ಸಮಸ್ಯೆಗಳಿಂದ ಸಾವು ಸಂಭವಿಸ್ತಾ ಇದೆ. ಕೋವಿಡ್ ವ್ಯಾಕ್ಸಿನ್ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದೆ. ಇನ್ನು ಕೋವಿಡ್ ಸಾಕಷ್ಟು ಲಸಿಕೆಯನ್ನು ತೆಗೆದುಕೊಂಡಿದ್ರು. ಯಾಕಂದರೆ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ತೆಗೆದುಕೊಂಡಂಥ ನಂತರ ಸಾಕಷ್ಟು ಜನ ಹೇಳ್ತಾ ಇದ್ರು, ಬಾಡಿಯಲ್ಲಿ ಸಾಕಷ್ಟು ಬದಲಾವಣೆ, ಸಾಕಷ್ಟು ಪೇಯ್ನ್ ಆಗ್ತಾ ಇದೆ, ಕೈ ನೋವು, ಕಾಲು ನೋವು, ಎದೆ ನೋವು, ಬೆನ್ನು ನೋವು, ಸೊಂಟ ನೋವು, ಹೀಗೆ ಅನೇಕ ಜನ ಒಂದಿಷ್ಟು ತೊಂದರೆಗೆ ಒಳಪಟ್ಟಿದ್ರು ಅಂತ ಲಸಿಕೆ ಪಡ್ಕೊಂಡವರೇ ಹೇಳ್ತಾ ಇದ್ರು. ಅದರಿಂದ ಏನಾದರೂ ಹೃದಯಕ್ಕೂ ಸಮಸ್ಯೆ ಆಗಿದೆಯಾ ಅಂತ. ಯಾಕಂದರೆ ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳಿಲ್ಲ, ಹೃದಯಕ್ಕೂ ಸಮಸ್ಯೆ ಇಲ್ಲ, ದೇಹದ ಯಾವ ಭಾಗಕ್ಕೂ ಸಮಸ್ಯೆ ಇಲ್ಲ ಅಂತ ಅಧ್ಯಯನ ಹೇಳ್ತಾ ಇದೆ. ಇನ್ನು ಕೋವಿಡ್ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಹೃದಯಾಘಾತ ಆಗ್ತಾ ಇರೋದು ನಾವು ತೆಗೆದುಕೊಳ್ಳುವ ಆಹಾರ ಮತ್ತು ಜೀವನ ಶೈಲಿ. ಇನ್ನು ರಾಷ್ಟ್ರೀಯ ಆರೋಗ್ಯ ಇಲಾಖೆಯಿಂದಲೇ ಸಂಶೋಧನಾ ವರದಿ ಈಗ ಬಂದಿದೆ. ICMR ಜೊತೆಗೆ ಏಮ್ಸ್ ಸಂಸ್ಥೆಗಳು ನಡೆಸಿರುವಂತಹ ಜಂಟಿ ಸಂಶೋಧನೆ. ಮೊದಲೇ ಆರೋಗ್ಯದಲ್ಲಿ ತೊಂದರೆ ಇದ್ದರೆ ಹೃದಯಾಘಾತ ಆಗುತ್ತೆ. ಅಂದರೆ ಕೋವಿಡ್ ಲಸಿಕೆಯಿಂದಲೇ ಹೃದಯಾಘಾತ ಸಂಭವಿಸೋದಿಲ್ಲ. ಅಂದರೆ ಮೊದಲೇ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ, ನ್ಯೂನತೆಗಳಿದ್ದರೆ, ಅಥವಾ ಬೇರೆ ಏನಾದರೂ ಬಾಡಿಯಲ್ಲಿ ವೀಕ್ ಇದ್ದರೆ ಅದು ಹೃದಯಾಘಾತ ಆಗುತ್ತೆ ಅನ್ನುವಂಥದ್ದು ಈಗ ವರದಿಯಲ್ಲಿ ಹೇಳ್ತಾ ಇದೆ. ಜೊತೆಗೆ ವೈದ್ಯರು ಕೂಡ ಅದನ್ನೇ ಹೇಳುವಂಥದ್ದು. ಆಧಾರರಹಿತ ಆರೋಪ ಜನರಲ್ಲಿ ಆತಂಕ ಉಂಟು ಮಾಡ್ತದೆ. ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಯಾಕಂದರೆ ಲಸಿಕೆಯನ್ನು ಪಡ್ಕೊಂಡಿದ್ದಾರೆ, 100ಕ್ಕೆ 90% ಜನ ಕೋವಿಡ್ ಲಸಿಕೆಯನ್ನು ಪಡ್ಕೊಂಡಿದ್ದಾರೆ. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಪಡ್ಕೊಂಡಿದ್ದಾರೆ. ಬರೀ ನಮ್ಮ ಭಾರತೀಯರಷ್ಟೇ ಅಲ್ಲ, ಭಾರತದ ಆಚೆಗೆ ಅನೇಕ ರಾಷ್ಟ್ರಗಳಿಗೂ ಕೂಡ ಭಾರತದಿಂದ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಸಪ್ಲೈ ಆಗಿದೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಷ್ಟ್ರದವರು ಕೂಡ ಭಾರತದಿಂದ ಆಮದು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದಕ್ಕೆ ಕೋವಿಡ್ ಬಂತು, ಕೋವಿಡಿಂದ ಸಾಕಷ್ಟು ಜನ ಲಸಿಕೆ ಹಾಕ್ಸ್ಕೊಂಡ್ರು, ಆ ಲಸಿಕೆಯಿಂದ ಬಂದಿದೆ ಇಲ್ಲ, ವರದಿನೇ ಹೇಳ್ತಾ ಇದೆ. ಆಗಿರುವಂಥದ್ದು ಏನು ಅಂದರೆ ಜೀವನ ಶೈಲಿ, ಒತ್ತಡದ ಜೀವನ, ನಾವು ತೆಗೆದುಕೊಳ್ಳುವಂಥ ಆಹಾರ, ಡೈಲಿ ರೊಟೀನ್, ಬೆಳಿಗ್ಗೆ ಬೇಗ ಎದ್ದೇಳುವಂಥದ್ದು, ವ್ಯಾಯಾಮ ಇಲ್ಲದೆ ಇರುವಂಥದ್ದು, ಜೊತೆಗೆ ಸಾಕಷ್ಟು ಕೆಮಿಕಲ್ ಯುಕ್ತ ಆಹಾರ ಸೇವನೆ ಮಾಡುವಂಥದ್ದು. ಯಾಕಂದರೆ ನಾವೀಗ ಆಹಾರ ಸೇವನೆ ಮಾಡ್ತೀವಿ, ಆಹಾರ ಔಷಧಿ ಆಗಬೇಕು, ಆದರೆ ಅದು ವಿಷ ಆಗ್ತಾ ಇದೆ. ಜಂಕ್ ಫುಡ್ಡಿಗೆ ಜಾಸ್ತಿ ಜನ ಅಡಿಕ್ಟ್ ಆಗ್ತಾ ಇದ್ದಾರೆ. ಮದ್ಯಪಾನ, ಧೂಮಪಾನ ಇವೆಲ್ಲವೂ ಕೂಡ ಕಾರಣ ಅಂತ ವೈದ್ಯರು ಹೇಳ್ತಾರೆ. ಹಾಗಾಗಿನೇ ಇವತ್ತು ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಹೃದಯಾಘಾತ ಆಗಲಿಕ್ಕೆ ಕಾರಣ ಲಸಿಕೆ ಅಲ್ವೇ ಅಲ್ಲ ಅಂತ ವರದಿ ಹೇಳ್ತಾ ಇದೆ. ಕಾರಣ ಏನು ಅಂದರೆ ಜೀವನ ಶೈಲಿ. ಜೀವನ ಶೈಲಿಯೇ ಇವತ್ತು ಹೃದಯಕ್ಕೆ ಕಂಟಕ ಆಗ್ತಾ ಇದೆ.